ಸೀನಿಯರ್ಸ್ ಆದಂಥ 9th ಕ್ಲಾಸ್ ಅವರು ತುಂಬಾ ಕಷ್ಟಪಟ್ಟು ನಮಗೋಸ್ಕರ ಈ ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಅತಿಥಿಗಳೇ ಹಾಗೂ ಪ್ರಾಂಶುಪಾಲರೇ, ನೀವು 9th ಕ್ಲಾಸ್ ಓದ್ತಾ ಇದ್ದೀರಲ್ಲ, ನಿಮಗೆ ತುಂಬಾನೇ ಭಯ ಇರುತ್ತೆ. ಮುಂದೆ 10th ಹೇಗೆ ಮಾಡಬೇಕು ಏನು ಅದೆಲ್ಲ ಏನು ಕನ್ಫ್ಯೂಷನ್ ಬೇಡ. ನಿಮಗೆ ಮುಂದೆ ಬಂದರೆ ನಿಮಗೆ ತುಂಬಾನೇ ಈಸಿ ಅನಿಸುತ್ತೆ. ಯಾರು ಹೆದರ್ಕೊಳ್ಬೇಡಿ. ಮುಂದೆ 10th ಹೇಗೆ ಓದಬೇಕು, ನಾವು ನಮ್ಮ ಭವಿಷ್ಯ ನಿರ್ಧಾರ ಮಾಡೋದು ಈ 10th ಕ್ಲಾಸಲ್ಲಿ. ನಾವು ಇಲ್ಲಿಂದ ಸರಿಯಾಗಿ ಓದಿದ್ರೆ ಮುಂದೆ ಈ 1 ವರ್ಷ ಕಷ್ಟಪಟ್ಟರೆ ಮುಂದೆ ನಮಗೆ ಭಾಳ ಉಪಯೋಗ ಇರುತ್ತೆ. ಈ ಸ್ಕೂಲಲ್ಲಿ 10th ಕ್ಲಾಸ್ ಅಂದರೆ 10th ಭಾಳ ಚೆನ್ನಾಗಿ ಹೇಳ್ತಾರೆ. ಎಲ್ಲ ಟೀಚರ್ಸ್ ಕೂಡ ಭಾಳ ಫ್ರೆಂಡ್ಲಿ ಆಗಿರ್ತಾರೆ. ರಾಜ್ ಸರ್ ಆಗಿರ್ಬೋದು, ಶಶಿ ಸರ್ ಆಗಿರ್ಬೋದು, ಶಿವಲೀಲಾ ಮಿಸ್ ಆಗಿರ್ಬೋದು, ಹಂಪಣ್ಣ ಸರ್ ಆಗಿರ್ಬೋದು, ಲಕ್ಷ್ಮೀನಾರಾಯಣ ಸರ್ ಆಗಿರ್ಬೋದು. ಈಗ ನಮ್ಮ ರಾಜು ಸರ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರು ತುಂಬಾನೇ ಎನ್ಕರೇಜ್ ಮಾಡ್ತಾರೆ. ಏನೇ ಹೇಳಿ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ. ನಮ್ಮ ಶಿವಲೀಲಾ ಮಿಸ್ನಲ್ಲಿ ಬಂದರೆ ಅವರು ಒಂದು ಚಿಕ್ಕದಿದ್ರು ಒಂದು ಚೊಕ್ಕದಾಗಿ ಹೇಳ್ತಾರೆ. ಲಕ್ಷ್ಮೀನಾರಾಯಣ ಸರ್ ಅವರು ತುಂಬಾನೇ ಶಾಂತವಾಗಿರ್ತಾರೆ ಕ್ಲಾಸಲ್ಲಿ. ಯಾರೇ ಬಾಯ್ಸ್ ಎಷ್ಟೇ ಗಲಾಟೆ ಮಾಡಿದ್ರು ಆದರೆ ನೋಡೋದನ್ನು ನೋಡ್ತಾರೆ. ಯಾರಾದ್ರೂ ಬಾದ್ರೆ ಎಲ್ಲರೂ ಕಲ್ತು ಒಬ್ಬರನ್ನ ಬರೆದು ಬಿಡ್ತಾರೆ. ನಮ್ಮ ಹಂಪಣ್ಣ ಸರ್ ಹೆಂಗಂದ್ರೆ ಒಬ್ಬ ಲೈಬ್ರರಿ ಇದ್ದಂಗೆ. ನಮ್ಮ ಇದಕ್ಕೆ ಅವ್ರದಲ್ಲಿ ಏನೇ ಮಾಹಿತಿ ಆದರೂ ಇರುತ್ತೆ. ಅವರು ಲೆಸನ್ ಹೇಳ್ಬೇಕಾದ್ರೆ ತುಂಬಾನೇ ಇನ್ವಾಲ್ವ್ ಆಗಿರ್ತಾರೆ. ಮತ್ತೆ ನಮ್ಮ ಶಶಿ ಸರ್ ಅಂತೂ ತುಂಬಾನೇ ಫ್ರೆಂಡ್ಲಿ ಆಗಿರ್ತಾರೆ. ಅವ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತು, ಬೇರೆ ಏನು ಹೇಳ್ಬೇಕಾಗಿಲ್ಲ. ಬೆಲ್ಲ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಅವರು ಒಂದು ವೇಳೆ ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಬಂದಿದ್ರು ಕೂಡ ಅವ್ರ ಕ್ಲಾಸ್ ಕೇಳಬೇಕೆಂಬ ಇಂಟ್ರೆಸ್ಟ್ ಅವ್ರಿಗೆ ಸ್ಟೂಡೆಂಟ್ಗೆ ಬರುತ್ತೆ. ಅವರು ಅಷ್ಟೇ ಇದಾಗಿ ಹೇಳ್ತಾರೆ. ತಾವು ಇನ್ನೂ ಒಂದು 7 ದಿನ ಮತ್ತೆ ಒಂದು 10 ವರ್ಷ ಬಿಟ್ಟು ಹೇಳಿದ್ರು ಕೂಡ ಹೇಳ್ತಾರೆ. ಅದನ್ನ ಅಷ್ಟೇ ಇದಾಗಿ ಹೇಳ್ತಾರೆ. ನಮ್ಮ ಜಾಕೀರ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಅವರು ನೋಟ್ಸ್ ಬರ್ತಿದ್ರೆ ನಾವು ಟೆಕ್ಸ್ಟ್ ಬುಕ್ ಓದೋದೇ ಬೇಕಾಗಿಲ್ಲ. ಅವರು ಸರಿಯಾಗಿ ಬರೆಸ್ತಾರೆ. ನೀವು 10th ಕ್ಲಾಸ್ ಬಂದಮೇಲೆ ಸ್ವಲ್ಪ ಸ್ಟಡೀಸ್ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರಿ. ಮತ್ತೆ ಹೆಚ್ಚು ಕಾನ್ಫಿಡೆಂಟ್ ಆಗಿರ್ರಿ. ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತಂದು ಏನು ಕೇಳಕ್ ಹೋಗ್ಬೇಡ್ರಿ. ಈಗ ಸಪೋಸ್ ಎಲ್ಲಾನು ಹೊರಗೆ ಹೋದ್ರೆ ನಾವೇನಂತಾರೆ, ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಪ್ಪ ಅಂತ ಕೇಳ್ತಾರೆ. ಆಮೇಲೆ 10th ಕ್ಲಾಸ್ ಅಂದರೆ ಈ ವರ್ಷ ನಿನ್ನ ಭಾಳ ಸ್ಕೋರ್ ಮಾಡ್ಬೇಕು ನೋಡು ಇದ್ದಿದ್ದೆಲ್ಲಾರ್ದು ಅವರೇ ಹುಟ್ಟಿಬಿಡ್ತಾರೆ. ನಮ್ಗೇನಿರಲ್ಲ, ಭಯ ಎಲ್ಲ ಹುಟ್ಟೋದು ಅವರೇ. ಅದಕ್ಕೆ ನೀವು ಯಾರು ಭಯ ಪಡಬೇಡ್ರಿ. ತುಂಬಾ ಕಾನ್ಫಿಡೆಂಟ್ ಆಗಿರ್ರಿ. ನೀವು ಹಿಂದೆ ಆದದ್ದನ್ನು ನೋಡಿ ಅನುಭವ ಪಡ್ಕೊಳ್ಳಿ. ಮುಂದೆ ನೋಡಿ ಭವಿಷ್ಯ ತಿಳ್ಕೊಳ್ಳಿ. ಸುತ್ತಮುತ್ತ ನೋಡಿ ಸತ್ಯವನ್ನು ಅರಿತುಕೊಳ್ಳಿ. ನಿಮ್ಮನ್ನು ನೀವು ಅರಿತುಕೊಂಡು ಆತ್ಮವಿಶ್ವಾಸ ಹೆಚ್ಚಿಕೊಳ್ಳಿ. ಅದೇ ಜೀವನ. ನಾನು ಅಬ್ದುಲ್ ಕಲಾಂ ಅವರು ಹೇಳಿದ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ದ ಅಂಬ್ರೆಲಾ ಕೆನಾಟ್ ಸ್ಟಾಪ್ ದ ರೇನ್ ಬಟ್ ಇಟ್ ಪ್ರೊಟೆಕ್ಟ್ಸ್ ಅಸ್. ಇನ್ ದ ಸೇಮ್ ವೇ ದ ಕಾನ್ಫಿಡೆಂಟ್ ಮೇ ನಾಟ್ ಬ್ರಿಂಗ್ ದ ಸಕ್ಸಸ್ ಬಟ್ ಇಟ್ ಗಿವ್ಸ್ ಎ ಹಾರ್ಟ್ ಟು ಫೇಸ್ ಎನಿ ಪ್ರಾಬ್ಲಮ್ ಅಂತೇಳಿ ನಿಮ್ಮ ಮಾತನ್ನು ಮುಗಿಸ್ತೀನಿ.